ನಮಸ್ಕಾರ ಪ್ರಜಾಪ್ರಭುಗಳೇ. ನಾನು ವಿಜಯಕುಮಾರ್ ಲಕ್ಷ್ಮೀಪುರ. ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ಈ ದಿನ ಯುಗಾದಿ ಹಬ್ಬ ಎಲ್ರಿಗೂ ಶುಭವನ್ನು ಕೋರ್ತಾ ಇದ್ದೀನಿ ಈ ಚಾನಲ್ ಮುಖಾಂತರ. ದಯವಿಟ್ಟು ಯಾರೂ ಭಯಪಡಬೇಡಿ, ಧೈರ್ಯವಾಗಿರಬೇಕು. ಯಾಕೆ ಅಂತಂದರೆ ನಾವೆಲ್ಲರೂ ಸ್ವಲ್ಪ ಕೆಲವು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಸ್ವಲ್ಪ ಹೋರಾಟದಲ್ಲಿ ಇದ್ದೀವಿ. ಯಾವುದು ಅಂತ ನಿಮ್ಗೆ ಗೊತ್ತಿದೆ. ಯಾವುದು ಅಂದರೆ ಪೆರಿಫೆರಲ್ ರಿಂಗ್ ರೋಡ್ 2. ಈ ಬಾಧಿತರಾಗಿರೋರಿಗೆ ಅಂದರೆ ಬೇರೆ ಜನರಲ್ ಆಗಿರೋರಿಗೆಲ್ಲ ಏನು ಸಮಸ್ಯೆ ಇಲ್ಲ. ಪಾಪ ಯಾರು ಬಾಧಿತರಾಗಿದ್ದಾರೆ ಅವ್ರ ಬಗ್ಗೆ ನಮ್ಗೆ ಹೆಚ್ಚು ಕಾಳಜಿ ಇದೆ. ಹಂಗಾಗಿ ನಾವೆಲ್ಲ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದ್ದೀವಿ. ಎಷ್ಟು ಯಾರ್ಯಾರು ಸೇರ್ಕೊಂಡಿದ್ದೀರಿ ಅವರೆಲ್ಲ ಖಂಡಿತ ಹಾಗೇ ಆಗುತ್ತೆ. ಆತ್ಮವಿಶ್ವಾಸ ಇರಲಿ, ಧೈರ್ಯ ಇರಲಿ, ನಂಬಿಕೆ ವಿಶ್ವಾಸಗಳನ್ನ ಕಳ್ಕೋಬಾರ್ದು. ಜೀವನದಲ್ಲಿ ಧೈರ್ಯವಾಗಿ ನಾವು ಮುನ್ನಡಿಬೇಕು. ಎಷ್ಟೋ ಜನ ಮನೆಯಲ್ಲಿ ಇದನ್ನು ಆಚರಣೆ ಮಾಡೋಕ್ಕೆ ಕೂಡ ಬೇಸರವಾಗಿರ್ತಾರೆ. ಏನಪ್ಪ ಇದು ನೋಡ್ರಿ, ಇದು ಹಿಂಗಾಯಿತು ಅಂತ. ಬೇಡ, ಧೈರ್ಯವಾಗಿರಿ. ನಮ್ಮ ಮನಸ್ಸಿದ್ದಂತೆ ಮಹಾದೇವ. ನಾವು ಧೈರ್ಯದ ಯಾವತ್ತೂ ಕಳ್ಕೊಬಾರ್ದು, ಆತ್ಮವಿಶ್ವಾಸ ಯಾವತ್ತೂ ಕಳ್ಕೊಬಾರ್ದು. ನಾವು ನ್ಯಾಯಾಲಯದಲ್ಲಿ ಖಂಡಿತ ನಮಗೆಲ್ರಿಗೂ ನ್ಯಾಯ ಸಿಗುತ್ತೆ. ಆ ವಿಶ್ವಾಸದಿಂದನೇ ನಾವು ಈ ಯುಗಾದಿನ ಸಂಭ್ರಮದಿಂದ ಆಚರಣೆ ಮಾಡಿ ಸಾಗೋಣ. ಎಲ್ಲರೂ ಜೊತೆ ಹೋಗ್ಬೇಕು. ಎಲ್ಲರೂ ಒಗ್ಗಟ್ಟಾಗಿ ಹೋದರೆ ಎಲ್ಲವೂ ಸಾಧ್ಯ. ಎಲ್ಲೋ ಒಂದು ಕಡೆ ಒಡೆದಾಳೋರು ಇದ್ದೇ ಇರ್ತಾರೆ ಬಿಡಿ. ನಿಮ್ಗೆ ಗೊತ್ತಿದೆ. ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈ ದಿನ ಸುಮಾರು ಎಲ್ಲ ಹೊಡೆದು ಅವರು ಯಾವುದು ಒಗ್ಗಟ್ಟಾಗಿ ಹೋಗಲೇಬಾರ್ದು. ನಾನಿದ್ದೀನಿ, ನಾನು ನೋಡ್ಕೊತೀನಿ, ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ ಅಂದವರೆಲ್ಲ ಎಲ್ಲೋಗಿದ್ದಾರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಅಂದರೆ ಇದು ಆ ರೀತಿ ದಾರಿ ತಪ್ಪಿಸ್ಬಾರ್ದು. ಯಾವಾಗಲೂ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ಸತ್ಯದ ಹೆಜ್ಜೆ ಇಡಬೇಕಾಗತ್ತೆ, ಸತ್ಯದ ನಡೆ ಇಡಬೇಕಾಗತ್ತೆ. ಸುಳ್ಳು ತುಂಬ ದಿನ ಉಳಿಯೋದಿಲ್ಲ. ಯಾವಾಗಲೂ ಒಂದೇ ಮಾರ್ಗದಲ್ಲಿ ಇರಬೇಕು, ಒಂದೇ ಮನಸ್ಸಿಂದ ಹೋಗಬೇಕು. ಖಂಡಿತ ನಮ್ಮ ದಾರಿಗೆ ಜಯ ಸಿಗುತ್ತೆ. ನಮ್ಮ ನ್ಯಾಯಾಲಯದಲ್ಲಿ ಖಂಡಿತ ನಾವೆಲ್ಲರೂ ಹೋರಾಟ ಮಾಡೋಣ. ಎಲ್ಲರೂ ಸೇರಿಕೊಳ್ಳಿ, ಎಲ್ಲ ಬನ್ನಿ. ಖಂಡಿತ ನಮಗೆ ಈ ಹೋರಾಟಕ್ಕೆ ಜಯ ಸಿಗುತ್ತೆ. ಸುಮಾರು 3-4 ತಂಡಗಳಿದ್ದಾವೆ. 100, 120 ಈ ಥರ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾರ್ಯಾರು ಮಾಡ್ತಿದ್ರು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಒಂದು ಸಂದರ್ಭನ ಎಲ್ಲರೂ ಸಂತೋಷದಿಂದ, ನೆಮ್ಮದಿಯಿಂದ, ನಂಬಿಕೆ ವಿಶ್ವಾಸಗಳನ್ನ ಯಾವುದೇ ಕಾರಣಕ್ಕೆ ಕಳ್ಕೊಬಾರದು ನಾವು. ಏಕೆಂದರೆ ಅದು ಬಹಳ ಮುಖ್ಯ. ಎಲ್ಲಾದರೂ ನಂಬಿಕೆ ವಿಶ್ವಾಸಗಳು ಹೋಯ್ತು ಅಂದ್ರೆ ಅಲ್ಲಿ ಇನ್ನೇನು ಮಾಡೋಕ್ಕೆ ಮುಂದಕ್ಕೆ ಬರೋದೇ ಇಲ್ಲ, ನಾವು ಮನಸ್ಸೇ ಬರೋಲ್ಲ. ಸೊ ಆ ರೀತಿ ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸಂದರ್ಭದಲ್ಲಿ ಹೋಗೋಣ, ಸಾಗೋಣ. ಜೀವನನೂ ಆಯುರಾರೋಗ್ಯ, ಸಂತೋಷ ಎಲ್ಲನೂ ಸಿಗಲಿ. ಹಾಗೆ ಈ ಮನೆ ಮಠ ನಿವೇಶನಗಳೆಲ್ಲರೂ ಉಳಿಸ್ಕೊಡ್ತಾನೆ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಈ ಶುಭ ಸಂದರ್ಭದಲ್ಲಿ ಯುಗಾದಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಮಸ್ಕಾರ.